ಒಂದೇ ದಿನ ಎರಡು ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಹೈ ಟೆನ್ಷನ್ ಅಥವಾ ಹೈ ಕನ್ಫ್ಯೂಷನ್ ಅಂತಾನೆ ಹೇಳಬಹುದು. ಈ ಗೊಂದಲಕ್ಕೆ ಬ್ರೇಕ್ ಹಾಕೋ ಬಗ್ಗೆ ಈಗ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕರ ಭರವಸೆ ಕೂಡ ನೀಡಿದ್ದಾರೆ. ಹಾಗಾದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಹಣಕ ನಿರ್ದೇಶಕರ ಈ ಪ್ರಸನ್ನ ಹೆಚ್ ಅವರು ಏನು ಹೇಳಿದ್ದಾರೆ ಅಂದ್ರೆ, ಈ UPSC ಮತ್ತೆ ಏನು ಪ್ರಿಲಿಮ್ಸ್ ಪರೀಕ್ಷೆ ಆದ ನಂತರ ಪರೀಕ್ಷೆಯನ್ನ ಯಾವ ರೀತಿ ನಿಗದಿ ಮಾಡಬೇಕು ಅನ್ನೋ ಸಾಧ್ಯತೆ ಬಗ್ಗೆ ಹೆಚ್ಚಾಗಿ ಕಾಡ್ತಾ ಇರೋದು. ಜೊತೆಗೆ ಎರಡು ಪರೀಕ್ಷೆಗಳು ಒಂದೇ ದಿನ ಇರೋದ್ರಿಂದ ವಿದ್ಯಾರ್ಥಿಗಳಲ್ಲೂ ಕೂಡ ಟೆನ್ಷನ್ ಹೆಚ್ಚಾಗ್ತಾ ಇದೆ, ಗೊಂದಲ ಹೆಚ್ಚಾಗ್ತಾ ಇದೆ. ಯಾವ ರೀತಿಯಾಗಿ ನಾವು ವಿದ್ಯಾರ್ಥಿಗಳು ಓದಬೇಕು ಅಂತ, ಯಾಕಂದ್ರೆ ಅಧಿಕಾರಿಗಳ ಸಭೆ ನಂತರ ಮುಂದಿನ ದಿನಾಂಕವನ್ನ ಘೋಷಿಸೋ ಬಗ್ಗೆ ಈಗ ನಿರ್ಧಾರ ಕೂಡ ಮಾಡಲಾಗಿದೆ. ಆದರೆ ಇತ್ತ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಂತಂದ್ರೇನೆ ಒಂದು ಕನ್ಫ್ಯೂಷನ್, ಎಕ್ಸಾಮ್ ಅಂತಂದ್ರೆ ಒಂದು ಟೆನ್ಷನ್. ಏನೇ ಓದಿದ್ರು ಏನೇ ಮಾಡಿದ್ರು ಆ ಒಂದು ಟೆನ್ಷನ್ ಇದ್ದೇ ಇರುತ್ತೆ. MCA MTech ಪ್ರವೇಶಕ್ಕೆ ಪ್ರತಿ ವರ್ಷ ನಾವು PGCET ಎಕ್ಸಾಮನ್ನು ನಡೆಸ್ತೀವಿ. ಆ ರೀತಿ ಈ ವರ್ಷದ PGCET ಪರೀಕ್ಷೆ ಮೇ 23-24 ನಿಗದಿಪಡಿಸಿ ನಾವು ಪಬ್ಲಿಷ್ ಮಾಡಿದ್ವಿ. 24ಕ್ಕೆ UPSC ಪರೀಕ್ಷೆ ಸಹ ಇರೋದ್ರಿಂದ ವಿದ್ಯಾರ್ಥಿಗಳ ಒಂದು ಮನವಿಯನ್ನು ಮಾಡಿದ್ದಾರೆ. ತಾವು ಸಹ ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದೀರಾ. ಆಯಿತು, ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗಬಾರ್ದು, ಹಾಗಾಗಿ ಅವರು UPSC ಪರೀಕ್ಷೆ ಬರೀಲಿ, ನಮ್ಮದು ಆ ವಾರದಲ್ಲೇ ಸ್ವಲ್ಪ ಹಿಂದೆ ಮುಂದೆ ಮಾಡಲಿಕ್ಕೆ ಅವಕಾಶ ಇರುತ್ತೆ, ನಾವು ಅದನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತೀವಿ. ಮುಂದೆ ಆಗ್ತಾರೆ ಸರ್, ಹಿಂದೆ ಆಗ್ತಾರೆ ಅದು ನಾವು ಏನಾಗುತ್ತೆ, ಈ ಡೇಟನ್ನು ಈಗಲೇ ಹೇಳಲಿಕ್ಕಾಗಲ್ಲ. ಯಾಕೆಂದರೆ UPSC, KPSC, SSP ಬೇರೆ ಬೇರೆ ಎಕ್ಸಾಮ್ಸ್ ನಡೀತಿರುತ್ತೆ. ಮತ್ತು ನಾವೆಲ್ಲ ಡಿಪೆಂಡೆಂಟ್ ಇದ್ದೀವಿ. ಎಕ್ಸಾಮ್ ಸೆಂಟ್ರು ಕಾಲೇಜ್ಗಳಲ್ಲಿ ಮಾಡೋದು ರಜದ ದಿನನೇ ಮಾಡಬೇಕು, ಇಲ್ಲಾಂದ್ರೆ ಆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಇನ್ನೂ ಸಮಯ ಇರೋದ್ರಿಂದ ನಾವು ತಿಳಿಸ್ತೀವಿ, ಬಟ್ ಒಂದು ವಾರ ಹಿಂದೆ ಅಥವಾ ಮುಂದೆ ಮಾಡ್ತೀವಿ. ಹಾಗಾಗಿ UPSC ಪ್ರಿಪ್ರೇಷನ್ ಆಗ್ತಿರೋರು ಖಂಡಿತ ಪ್ರಿಪ್ರೇಷನ್ ಆಗಿ ಪರೀಕ್ಷೆ ಬರೀ ಸರ್. ಕರೆಕ್ಷನ್ ಮಾಡಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪಬ್ಲಿಷ್ ಮಾಡ್ತೀರಾ ಅಂತ? ಅಲ್ಲ, ಅದೇನೆ ಇನ್ನೂ ಸಮಯ ಇದೆ. ಹಾಗಾಗಿ ನಾವು ಅವತ್ತು